ಹಲೋ ಎವ್ರಿವನ್, ಇಂದಿನ ಕ್ಲಾಸ್ನಲ್ಲಿ ನಾವು ಗ್ರೂಪ್ ಸಿ ಬಿಲೋ ಡಿಗ್ರಿ ಲೆವೆಲ್ ಎಕ್ಸಾಮ್ ಏನು ಹೇಳಲಾಗಿತ್ತು ಅದರದ್ದು ಕಂಪ್ಯೂಟರ್ ನಾಲೆಜಿನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರು ಅಂತ. ವಿಚ್ ಆಫ್ ದ ಫಾಲೋವಿಂಗ್, ಫಸ್ಟ್ ಕ್ವಶನ್ ಅಂದರೆ ಇದರಲ್ಲಿ 30 ಕ್ವಶನ್ ಇತ್ತು ಕಂಪ್ಯೂಟರ್ ನಾಲೆಜಲ್ಲಿ ಇನ್ ಟೋಟಲ್. ನಿಮಗೆ ಕ್ವಶನ್ಸನ್ನ ಕೊಟ್ಟಿರ್ತಾರೆ ಫಾಲೋಡ್ ಬೈ 4 ಆಪ್ಷನ್ಸ್. ನೀವು ರೈಟ್ ಆನ್ಸರ್ ಏನಿದೆ ಅದನ್ನ ನಿಮ್ಮದು ಆನ್ಸರ್ ಶೀಟಲ್ಲಿ ಮಾರ್ಕ್ ಮಾಡಬೇಕು. 71st ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸರ್ಚಿಂಗ್ ಆ್ಯಂಡ್ ಡೌನ್ಲೋಡಿಂಗ್ ಫೈಲ್ಸ್ ಫ್ರಮ್ ಇಂಟರ್ನೆಟ್. ಸೊ ಇದನ್ನು ನೋಡಿದ ತಕ್ಷಣ ಇಟ್ಸ್ ವೆರಿ ಈಸಿ, ರೈಟ್? ಇಟ್ಸ್ ನಾಟ್ ಇಂಟರ್ಪ್ರಿಟರ್, ಇಟ್ಸ್ ನಾಟ್ ಅಸೆಂಬ್ಲರ್, ಇಟ್ಸ್ ನಾಟ್ ಕಂಪೈಲರ್, ಇಟ್ಸ್ ದ ಬ್ರೌಸರ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸರ್ಚಿಂಗ್ ಆ್ಯಂಡ್ ಡೌನ್ಲೋಡಿಂಗ್ ದ ಫೈಲ್ಸ್ ಫ್ರಮ್ ಇಂಟರ್ನೆಟ್. ಸೊ 72ನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಯೂಸ್ ಫಾರ್ ರಿಮೋಟ್ ಲಾಗಿನ್. ರಿಮೋಟ್ ಲಾಗಿನ್ ಮಾಡೋದಕ್ಕೆ ಏನನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಬೇಸಿಕಲಿ ರಿಮೋಟ್ ಲಾಗಿನನ್ನು ಮಾಡೋದಕ್ಕೋಸ್ಕರ ಟೆಲ್ನೆಟ್ಟನ್ನು ಬಳಸ್ತಾರೆ. ಸೊ ಯುವರ್ ರೈಟ್ ಆನ್ಸರ್ ಈಸ್ ಆಪ್ಷನ್ 1. So Telnet is a protocol which is used to log in to remote computers. Next question ನೋಡೋಣ. Which of the following are correct? ನಿಮಗೆ ಎರಡು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಅಥವಾ 2 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಎ ಇಸ್ BCC is black carbon copy. ನೆಕ್ಸ್ಟ್ ಕೊಟ್ಟಿರೋದು ಸ್ಟೇಟ್ಮೆಂಟ್ ಬ್ಯಾಕ್ ಬಟನ್ ಈಸ್ ಯೂಸ್ ಟು ವೀವ್ ದ ಪ್ರೀವಿಯಸ್ ಪೇಜ್. ಸೊ ಬಿ ಸಿ ಸಿ ಇದ್ರದ್ದು. ಆಮೇಲೆ ನೆಕ್ಸ್ಟು ಇಟ್ ಇಸ್ ಫಾಲೋಡ್ ಬೈ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಆಪ್ಷನ್ಸಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಬೋತ್ ಎ ಆ್ಯಂಡ್ ಬಿ, ಓನ್ಲಿ ಎ, ಓನ್ಲಿ ಬಿ, ನನ್ ಆಫ್ ದಿ ಅಬೌವ್ ಅಂತ ಇದೆ. ಸೊ BCC ಅಂತ ಹೇಳಿದ್ರೆ ಇದ್ರ ಫುಲ್ ಫಾರ್ಮು ಕಂಪ್ಯೂಟ್ರಲ್ಲಿ ಬ್ಲೈಂಡ್ ಕಾರ್ಬನ್ ಕಾಪಿ. ಸೊ BCC ಫುಲ್ ಫಾರ್ಮು ಕಂಪ್ಯೂಟ್ರಲ್ಲಿ ಬ್ಲೈಂಡ್ ಕಾರ್ಬನ್ ಕಾಪಿ. ಸೊ ಆಪ್ಷನ್ ಎ ರಾಂಗ್ ಅಂತ ನಮ್ಗೆ ಗೊತ್ತಾಯಿತು. ಬ್ಯಾಕ್ ಬಟನ್ ಈಸ್ ಯೂಸ್ ಟು ವ್ಯೂ ದ ಪ್ರೀವಿಯಸ್ ಪೇಜ್, ಕರೆಕ್ಟ್. ಸೊ our option is our answer is option number 3, that is only B. Only B is correct. Next question ನೋಡೋಣ. Which of the following is wrong? ಸೊ ನಿಮಗೆ ಫುಲ್ ಫಾರ್ಮ್ಸ್ ಕೊಟ್ಟಿದ್ದಾರೆ 4. ಇದರಲ್ಲಿ ಯಾವುದು ತಪ್ಪಿದೆ ಅಂತ ನೀವು ಮಾರ್ಕ್ ಮಾಡಬೇಕು ಆನ್ಸರಲ್ಲಿ. SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. USB ಯೂನಿವರ್ಸಲ್ ಸರ್ವೀಸ್ ಬಸ್. HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದರಲ್ಲಿ USB ಫುಲ್ ಫಾರ್ಮ್ ಏನಿದೆ ಅಲ್ವಾ, ಅದು ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ಯೂನಿವರ್ಸಲ್ ಸರ್ವಿಸ್ ಬಸ್ ಅಂತ ಏನು ಕೊಟ್ಟಿದ್ದಾರೆ ಅದು ತಪ್ಪು. ಹಾಗಾಗಿ ನಿಮ್ಮದು ರೈಟ್ ಆನ್ಸರ್ ಬರುತ್ತೆ ಆಪ್ಷನ್ ನಂಬರ್ 3. ಸೊ ನಿಮ್ಗೆ ಇಲ್ಲಿ ಕೇಳಿರೋದು ಯಾವುದು ತಪ್ಪಿದೆ ಇದರಲ್ಲಿ, ವಿಚ್ ಈಸ್ ರಾಂಗ್ ಅಂತ ಕೇಳಿರೋದ್ರಿಂದ ಯೂನಿವರ್ಸಲ್ ಸರ್ವಿಸ್ ಬಸ್ ಅಲ್ಲ, ಇಟ್ ಹ್ಯಾಸ್ ಟು ಬಿ ಯೂನಿವರ್ಸಲ್ ಸೀರಿಯಲ್ ಬಸ್. ಇದನ್ನು ಬಿಟ್ಟು ಬಾಕಿ ಎಲ್ಲ ಸರಿಯಾಗಿದೆ. ಹಾಗಾಗಿ ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ 75ನೇ ಕ್ವಶನ್ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಓಪನ್ ಆಫೀಸ್ ರೈಟರ್ ಈಸ್ ಸಿಮಿಲರ್ ಟು ಮೈಕ್ರೋಸಾಫ್ಟ್ ವರ್ಡ್. ಸೊ ದಟ್ ಈಸ್ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ. 2ನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ನುಡಿ ಕನ್ನಡ ಸಾಫ್ಟ್ವೇರ್ ಬಿಲಾಂಗ್ಸ್ ಟು ಸಿಸ್ಟಮ್ ಸಾಫ್ಟ್ವೇರ್ ಕ್ಯಾಟಗರಿ. ಸೊ ನುಡಿ ಕನ್ನಡ ಸಾಫ್ಟ್ವೇರ್ ಏನಿದೆ ಅದು ಅಪ್ಲಿಕೇಶನ್ ಸಾಫ್ಟ್ವೇರ್, ಅದರಲ್ಲಿ ನೀವು ಕನ್ನಡ ಟೈಪಿಂಗ್ ಎಲ್ಲ ಯೂಸ್ ಮಾಡ್ಕೋಬೋದು. ಸೊ ಇಟ್ ಈಸ್ ನಾಟ್ ಅ ಸಿಸ್ಟಮ್ ಸಾಫ್ಟ್ವೇರ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನಿಮಗೆ, ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಓಪನ್ ಆಫೀಸ್ ರೈಟರ್ ಏನಿದೆ ಇಟ್ ಈಸ್ ಸಿಮಿಲರ್ ಟು ಮೈಕ್ರೋಸಾಫ್ಟ್ ವರ್ಡ್. ಸೊ ಯುವರ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1. ನೆಕ್ಸ್ಟ್ ನೋಡೋಣ.
76 ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಬೈನರಿ ನಂಬರ್ ಅಂತ ಕೇಳಿದ್ದಾರೆ. ಬೈನರಿ ನಂಬರ್ ಕನ್ಸಿಸ್ಟ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಸೊ ನಿಮ್ಗೆ ಇದು ಬೇಸಿಕ್ ಕಾನ್ಸೆಪ್ಟ್. ಇದು ನಿಮ್ಗೆ ಗೊತ್ತಿತ್ತು ಅಂದರೆ ನೀವಿಲ್ಲಿ ನೋಡ್ಬೋದು. ಕೊಟ್ಟಿರೋವಂಥ ಆಪ್ಷನ್ಗಳೇನು: 1000, 8421, 1010, 1111. ಸೊ ಡೆಫಿನೆಟ್ಲಿ 8421 is not a binary number. So that's our right answer, option number 2. Next question. Which of the following is a programming language? Notepad, WordPad, Pascal, Unix. ನೋಟ್ಪ್ಯಾಡ್ ಮತ್ತು ವರ್ಡ್ಪ್ಯಾಡ್ ಏನಿದೆ ಇದು ಯುಟಿಲಿಟಿ ಸಾಫ್ಟ್ವೇರು, ಯುನಿಕ್ಸು ಆಪರೇಟಿಂಗ್ ಸಿಸ್ಟಮು. ಸೊ ಪ್ಯಾಸ್ಕಲ್ ಈಸ್ ದ ಪ್ರೋಗ್ರಾಮಿಂಗ್ language. So Pascal is the right answer. It is a programming language. Next 78ನೇ ಕ್ವಶನ್ ನೋಡಿ. HTML is used to create ಅಂತ ಕೊಟ್ಬಿಟ್ಟು ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ: ಮೆಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್, ಹೈ ಲೆವೆಲ್ ಪ್ರೋಗ್ರಾಮ್, ವೆಬ್ ಸರ್ವರ್, ವೆಬ್ ಪೇಜ್ ಅಂತ ಕೊಟ್ಟಿದ್ದಾರೆ. ಸೊ HTML ಅಂತ ಏನಿದೆ ಅದನ್ನು ವೆಬ್ ಪೇಜನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬಳಸುವಂಥದ್ದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. HTML ಫುಲ್ ಫಾರ್ಮ್ ಏನು? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ HTML is used to create web page. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವೆರಿಫಿಕೇಷನ್ ಆಫ್ ಅ ಲಾಗಿನ್ ವಿತ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಇಸ್ ರೆಫರ್ಡ್ ಟು ಆ್ಯಸ್. ಸೊ ನೀವು ಯಾವುದೇ ಒಂದು ವೆಬ್ಸೈಟಲ್ಲಿ ಎಲ್ಲೂ ಲಾಗಿನ್ ಆಗಬೇಕಿದ್ರೆ ನಿಮ್ಮದು ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕ್ಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಏನು ವೆರಿಫಿಕೇಷನ್ ಆಗುತ್ತಲ್ಲ ಆ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಕಾಲ್ಡ್ ನಥಿಂಗ್ ಬಟ್ ಅಥೆಂಟಿಕೇಷನ್. ಸೊ ದ್ಯಾಟ್ಸ್ ದ ರೈಟ್ ಆನ್ಸರ್, ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ಅ ಪಾರ್ಟ್ ಆಫ್ ಎನ್ ಇಮೇಲ್ ಅಡ್ರೆಸ್? ಪೀರಿಯಡ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಮೇಲ್ ಅಡ್ರೆಸ್. @ ಆಫ್ ಕೋರ್ಸ್ ಸಮಥಿಂಗ್ @gmail.com ಅಂತ ಇರುತ್ತಲ್ವ, ಅದಿರುತ್ತೆ. abc@gmail.com ಅಂತ ಹೇಳ್ತಾರೆ, ಆ ಥರನೂ ಬರುತ್ತೆ. a.bc@gmail.com ಅಂತಲೂ ಯೂಸ್ ಮಾಡ್ಕೋಬೋದು. ಅಂಡರ್ಸ್ಕೋರ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಿಮ್ಮ ಇಮೇಲ್ ಅಡ್ರೆಸ್ಸಲ್ಲಿ ಸ್ಪೇಸ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯು ಸ್ಪೇಸ್ ಕೆನಾಟ್ ಬಿ ಅ ಪಾರ್ಟ್ ಆಫ್ ಎನ್ ಇಮೇಲ್ ಅಡ್ರೆಸ್. ಸೊ ದ್ಯಾಟ್ಸ್ ಅವರ್ ರೈಟ್ ಆನ್ಸರ್, ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡೋಣ. ಸಾಫ್ಟ್ವೇರ್ ಕ್ಯಾನ್ ಬಿ ಅನ್ಇನ್ಸ್ಟಾಲ್ಡ್ ಥ್ರೂ ಅ ಕಂಟ್ರೋಲ್ ಪ್ಯಾನಲ್. ಕಂಟ್ರೋಲ್ ಪ್ಯಾನಲಲ್ಲಿ ನಿಮಗೆ ಏನೇನು ಸಾಫ್ಟ್ವೇರ್ಸ್ ಇದೆಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. So through which you can uninstall a software which is in your PC. Next question. To change text between title case ಅಂತ ಅಂದರೆ ನಿಮ್ಮದು ಫಸ್ಟ್ ಆಲ್ಫಾಬೆಟ್ಟು ಕ್ಯಾಪಿಟಲಲ್ಲಿರುತ್ತೆ, ನೆಕ್ಸ್ಟು ಸೆಂಟೆನ್ಸ್ ಕೇಸ್ ಅಂತಲೂ ಹೇಳ್ತಾರೆ ಅದಕ್ಕೆ. ಆ ಥರ ಅಪ್ಪರ್ ಕೇಸ್ ಅಂದರೆ ಎಲ್ಲ ಕ್ಯಾಪಿಟಲಲ್ಲಿರುತ್ತೆ, ಲೋವರ್ ಕೇಸ್ ಅಂದರೆ ಎಲ್ಲ ಸ್ಮಾಲ್ ಲೆಟರ್ಸಲ್ಲಿರುತ್ತೆ. To change text between title case, uppercase and lowercase in MS Word, what do we use for that? Shift plus F3. So the Shift plus F3 ಮಾಡಿದಾಗ you can change between the different cases. So option number 2. Next, domain name .com in URL indicates. URL ಅಲ್ಲಿ .com ಅಂತ ಇಲ್ಲ ಏನು ಬರುತ್ತಲ್ಲ, ವಾಟ್ ಡಸ್ ಇಟ್ ಇಂಡಿಕೇಟ್? ಇಟ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಅ ಕಮರ್ಷಿಯಲ್ ಸೈಟ್. ಸೊ ದ ರೈಟ್ ಆನ್ಸರ್ ಈಸ್ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ನೋಡೋಣ. ಕ್ವಶನ್ 84 ಈಸ್ ASCII and EBCDIC are the popular character coding systems. What does EBCDIC ಸ್ಟ್ಯಾಂಡ್ ಫಾರ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಕೊಟ್ಟಿರೋಂಥ ಆಪ್ಷನ್ಗಳು: ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ಎಕ್ಸ್ಟೆಂಡೆಡ್
bit code decimal interchange code, extended bit case decimal interchange code, extended binary case decimal interchange code. So right answer ಬಂದ್ಬಿಟ್ಟು extended binary coded decimal interchange code. That's the option number 1. So this is your right answer. Next 85th question ನೋಡಿ. Consider the following statements in MS Excel. Statements ಕೊಟ್ಟಿದ್ದಾರೆ. Statement A is $A$1 is an absolute cell reference. ಇದು ಒಂದು. Second statement is the active cell is indicated by a blinking line ಅಂತ ಕೊಟ್ಟಿದ್ದಾರೆ. So option A is correct. $sign ಮತ್ತು $A$1 ಆ ಥರ ಬಂದರೆ ಇಟ್ ಈಸ್ ಆ್ಯನ್ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್. ಬಟ್ ಏನು ಆ್ಯಕ್ಟಿವ್ ಸೆಲ್ ಇದೆ, ಇಟ್ ಈಸ್ ಇಂಡಿಕೇಟೆಡ್ ಬೈ ಅ ಬೋಲ್ಡ್ ಬ್ಲ್ಯಾಕ್ ಬಾಕ್ಸ್ ಅರೌಂಡ್ ದ ಸೆಲ್. ಸೊ ನಿಮ್ಮದು ಎಕ್ಸೆಲಲ್ಲಿ ಈ ಥರ ಬೋಲ್ಡ್ ಬ್ಲ್ಯಾಕ್ ಕಲರ್ ಬಾಕ್ಸಿಂದ ನಿಮ್ಗೆ ಆ್ಯಕ್ಟಿವ್ ಸೆಲ್ ಏನಿರುತ್ತೆ ಇಂಡಿಕೇಟ್ ಮಾಡ್ತಾರೆ. ಇಟ್ ಈಸ್ ನಾಟ್ ಇಂಡಿಕೇಟೆಡ್ ಬೈ ಅ ಬ್ಲಿಂಕಿಂಗ್ ಲೈನ್. ಅದರಿಂದಾಗಿ ನಿಮ್ಮದು ಸ್ಟೇಟ್ಮೆಂಟ್ ಬಿ ಈಸ್ ರಾಂಗ್, ಸ್ಟೇಟ್ಮೆಂಟ್ ಎ ಈಸ್ ರೈಟ್. ಸೊ ಇಲ್ಲಿ ಕೊಟ್ಟಿರೋದೇನು, ನಿಮಗೆ ಕೇಳಿರೋದೇನು, ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ ಕರೆಕ್ಟ್. ಸೊ ಓನ್ಲಿ ಎ ಈಸ್ ಕರೆಕ್ಟ್, ದಟ್ ಈಸ್ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಕೂಡ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಎ gives the ability to combine name and address with a standard document, enables us to send the same letter to different persons. So ಇದು 2 ಸ್ಟೇಟ್ಮೆಂಟ್ಸು. ಕ್ವಶನ್ ಏನು ಕೇಳಿದ್ದಾರೆ, ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್ ಅಬೌಟ್ ಮೇಲ್ ಮರ್ಜ್ ಇನ್ MS Word. ಮೇಲ್ ಮರ್ಜ್ ಇನ್ MS Word ಇದರಲ್ಲಿ ಮೇಲೆ ಕೊಟ್ಟಿರುವಂಥ 2ರಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳಿದ್ದಾರೆ. Mail merge actually gives the ability to combine name and address with a standard document. So option 1 correct ಇದೆ. Second option is enables us to send the same letter to different persons. No, it is not right. So ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳೋದ್ರಿಂದ ಓನ್ಲಿ ಬಿ is not right. That is our third option is the right answer. Next question ನೋಡೋಣ. What is the toggled case in ಚೇಂಜ್ ಕೇಸ್ ಫೀಚರ್? ಟಾಗಲ್ಡ್ ಕೇಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ನಿಮಗೆ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಇಟ್ ಕ್ಯಾಪಿಟಲೈಸಸ್ ದ ಫಸ್ಟ್ ಲೆಟರ್ ಆಫ್ ಎವ್ರಿ ವರ್ಡ್. ಓಕೆ, ದಿಸ್ ಇಸ್ ಯೂಸ್ಫುಲ್ ಫಾರ್ ಟೈಟಲ್ಸ್ ಆರ್ ಹೆಡ್ಡಿಂಗ್ಸ್. ಸೆಕೆಂಡ್ ಆಪ್ಷನ್, ಮೇಕ್ಸ್ ದ ಫಸ್ಟ್ ಲೆಟರ್ ಆಫ್ ದಿ ವರ್ಡ್ ಲೋವರ್ ಕೇಸ್ ಆ್ಯಂಡ್ ದ ರೆಸ್ಟ್ ಆಫ್ ದಿ ವರ್ಡ್ಸ್ ಅಪ್ಪರ್ ಕೇಸ್. ಥರ್ಡ್ ಆಪ್ಷನ್, ಕ್ಯಾಪಿಟಲೈಸಸ್ ದ ಫಸ್ಟ್ ಲೆಟರ್ ಆಫ್ ದಿ ಫಸ್ಟ್ ವರ್ಡ್ ಇನ್ ದ ಸೆಂಟೆನ್ಸ್. ಫೋರ್ತ್ ಇಸ್ ನನ್ ಆಫ್ ದಿ ಅಬೋವ್. ಬೇಸಿಕಲಿ ಟಾಗಲ್ ಕೇಸಲ್ಲಿ ಏನಾಗುತ್ತೆ ಅಂದರೆ ಯು ಕ್ಯಾನ್ ಶಿಫ್ಟ್ ಬಿಟ್ವೀನ್ 2 ಕೇಸ್ ವೇವ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ಇಫ್ ಯು ವಾಂಟ್ ಟು ಶಿಫ್ಟ್ ಬಿಟ್ವೀನ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಆ್ಯಂಡ್ ಆಪೋಸಿಟ್ ಆಫ್ ದ್ಯಾಟ್. ಸೊ ಬೇಸಿಕಲಿ ಈ ಥರ ಈಚ್ ಈ ಥರ ಇದ್ದರೆ ಅದನ್ನು ಈ ಥರ ಟಾಗಲ್ ಮಾಡಲಿಕ್ಕೆ ಬಳಸ್ತಾರೆ. ಸೊ ಕೊಟ್ಟಿರೋಂಥ ಯಾವುದೋ ಆಪ್ಷನ್ಗಳು ಕರೆಕ್ಟ್ ಅಲ್ಲದೆ ಇರೋದಕ್ಕೆ ನನ್ ಆಫ್ ದ ಬಾಯ್ಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಲ್ಯಾಂಡ್ ಕ್ಯಾನ್ ಕವರ್ ಎನ್ ಏರಿಯಾ ವಿತ್ ದ ರೇಡಿಯಸ್ ಆಫ್ 2 kilometers, 15 kilometers, 10 kilometers, 5 kilometers. So land can cover an area with the radius of 2 kilometers. That's the correct answer. Next, which of the following is not a programming language? Unix operating system. Fortran is a programming language. C is a programming language. Ada is a programming language. So which is not a programming language ಅಂತ ಕೇಳೋದ್ರಿಂದ Unix is not a programming language. So that's our right answer. Next question. Which memory is volatile? Is it ROM, EPROM, RAM, PROM? So RAM is volatile actually. So ಅದು ನಮ್ಮದು ಆಪ್ಷನ್ ನಂಬರ್ 3. RAM ಫುಲ್ ಫಾರ್ಮ್ ಏನು? Random Access
ಮೆಮೊರಿ. ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಏನಿದೆ ಅದು ಕರೆಂಟ್ಲಿ ಏನು ರನ್ ಆಗ್ತಾ ಇರುತ್ತಲ್ಲ ಪ್ರೋಗ್ರಾಮ್ಸು, ಅದರದ್ದು ಇನ್ಸ್ಟ್ರಕ್ಷನ್ಸನ್ನು ಮತ್ತು ಡೇಟಾವನ್ನು ಹೋಲ್ಡ್ ಮಾಡುತ್ತೆ. ಸೊ ವೊಲೆಟೈಲ್ ಮೆಮೊರಿ ಅಂದ್ರೇನು, ಇದು ರನ್ ಆಗಬೇಕು ಅಂದರೆ ಯಾವಾಗ ಪವರ್ ಆನ್ ಇರುತ್ತೆ ಆಗ ಮಾತ್ರ ಅದು ಡೇಟಾವನ್ನು ಇನ್ಫಾರ್ಮೇಷನನ್ನು ಹೊಂದಿರುತ್ತೆ. ಸೊ ರ್ಯಾಮ್ ಈಸ್ ವೊಲೆಟೈಲ್ ಮೆಮೊರಿ, ಆಲ್ಸೋ ಇಟ್ಸ್ ವೆರಿ ಫಾಸ್ಟ್. ಹೂ ಈಸ್ ನೋನ್ ಆ್ಯಸ್ ದ ಫಾದರ್ ಆಫ್ ಇಂಟರ್ನೆಟ್? ನೆಕ್ಸ್ಟ್ ಕ್ವಶನ್ ಕೇಳಿದ್ದು. ಟಿಮ್ ಬರ್ನರ್ಸ್-ಲೀ, ಚಾರ್ಲ್ಸ್ ಬ್ಯಾಬೇಜ್, ಬಿಲ್ ಗೇಟ್ಸ್, ನನ್ ಆಫ್ ದಿ ಅಬೌವ್. ಟಿಮ್ ಬರ್ನರ್ಸ್-ಲೀ ಅವರೇನಿದ್ದಾರಲ್ಲ ಅವರು he invented World Wide Web. Charles Babbage is known as the father of computers, correct? Father of computer anta karitare. Bill Gates is a founder of Microsoft. ಸೊ ಈ 3 ಜನನೂ ಅಲ್ಲ, ಈ 3 ಜನರನ್ನು ಫಾದರ್ ಆಫ್ ಇಂಟರ್ನೆಟ್ ಅಂತ ಕರೆಯಲ್ಲ. ನಮ್ದು ರೈಟ್ ಆನ್ಸರು ನನ್ ಆಫ್ ದಿ ಅಬೌವ್. ಇಲ್ಲಿ 4th ಆಪ್ಷನ್ನು. ಫಾದರ್ ಆಫ್ ಇಂಟರ್ನೆಟ್ ಯಾರನ್ನು ಕರೀತಾರೆ ಅಂದರೆ ವಿಂಡ್ ಸರ್ಫ್ ಅವರನ್ನು ಫಾದರ್ ಆಫ್ ಇಂಟರ್ನೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. ಯಾಹೂ ಈಸ್ of course it's a search engine on the internet. So the right answer is option number 1. Next question. TCP/IP stands for, ನಿಮಗೆ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಬಾರ್ ಇಂಟರ್ನೆಟ್ ಪ್ರೋಟೋಕಾಲ್, ಟೆಕ್ಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್ ಬಾರ್ ಇಂಟರ್ನೆಟ್ ಪ್ರೋಟೋಕಾಲ್, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಬಾರ್ ಇಂಟ್ರಾನೆಟ್ ಪ್ರೋಟೋಕಾಲ್, ನನ್ ಆಫ್ ದಿ ಅಬೌವ್. TCP/IP actually stands for Transmission Control Protocol bar Internet Protocol. So the right answer is option number 1. Next question nodona. The function consists of 2 parts in MS Excel spreadsheet. Options: name and arguments, lower and upper bound, both 1 and 2, none of the above. So functions ಏನಿದೆಯಲ್ಲ, the functions consist of 2 parts in MS Excel. That is nothing but name and arguments. The right answer is first option. Next question ನೋಡೋಣ. In Microsoft PowerPoint, in menu option home, Microsoft PowerPoint ಅಲ್ಲಿ home menu option ಇರುತ್ತೆ. ಅದರಲ್ಲಿ ಅಂಡರ್ ವಿಚ್ ಗ್ರೂಪಿಂಗ್ ಇಸ್ ದ ಬುಲೆಟ್ ಕಮ್ಯಾಂಡ್ ಅವೈಲೇಬಲ್? ಬುಲೆಟ್ ಕಮ್ಯಾಂಡ್ ಯಾವುದರಲ್ಲಿ ಅವೈಲೇಬಲ್ ಇದೆ ಅಂತ ಕೇಳಿದ್ದಾರೆ. ಇಸ್ ಇಟ್ ಅವೈಲೇಬಲ್ ಇನ್ ಎಡಿಟಿಂಗ್, ಫಾಂಟ್, ಪ್ಯಾರಾಗ್ರಾಫ್ ಆರ್ ಸ್ಟೈಲ್ಸ್? ಇಟ್ಸ್ ಆ್ಯಕ್ಚುಲಿ ಅವೈಲೇಬಲ್ ಇನ್ ಪ್ಯಾರಾಗ್ರಾಫ್. ಅಲ್ಲಿ ಜಸ್ಟಿಫಿಕೇಷನ್, ಸೆಂಟ್ರಲ್ ಸೆಂಟರಿಂಗ್ ಅಂತೆಲ್ಲ ಇರುತ್ತಲ್ಲ, ಅಲ್ಲಿ ಅದರ ಮೇಲ್ಗಡೆ ಇರುತ್ತೆ ಬುಲೆಟ್. ಸೊ ದ್ಯಾಟ್ಸ್ ದ ರೈಟ್ ಆನ್ಸರ್. ಥರ್ಡ್ ಆಪ್ಷನ್ ಇಸ್ ದ right answer. Next question ನೋಡೋಣ. In which menu option of Kannada Nudi software is Upakarana Patti is available? So it is available in Upakaranagalu. The right answer is third option, Upakaranagalu. ಮುಂದಿನ ಪ್ರಶ್ನೆ. An example of utility software is antivirus software, DOS, Unix, MS Office ಸಾಫ್ಟ್ವೇರ್. ಸೊ MS ಆಫೀಸ್ ಸಾಫ್ಟ್ವೇರ್ ಇದು ಅಪ್ಲಿಕೇಶನ್ ಸಾಫ್ಟ್ವೇರು. ಆಮೇಲೆ ಯೂನಿಕ್ಸ್ ಬಂದುಬಿಟ್ಟು ಆಪ್ರೇಟಿಂಗ್ ಸಿಸ್ಟಮು. ಸೊ ರೈಟ್ ಆನ್ಸರ್ ಇಸ್ ಆ್ಯಂಟಿವೈರಸ್ ಸಾಫ್ಟ್ವೇರ್. ಸೊ ಆ್ಯಂಟಿವೈರಸ್ ಸಾಫ್ಟ್ವೇರ್ ಈಸ್ ದ ಯುಟಿಲಿಟಿ ಸಾಫ್ಟ್ವೇರ್. ನಿಮ್ಮದು ಸಿಸ್ಟಮ್ಗೆ ಏನು ಹ್ಯಾಕಿಂಗ್ ಎಲ್ಲ ಆಗಬಾರ್ದು ಅಥವಾ ಏನು ವೈರಸ್ ಅಟ್ಯಾಚ್ ಆಗಬಾರ್ದು ಅಂತ ಅಂದರೆ ಆ್ಯಂಟಿವೈರಸ್ ಸಾಫ್ಟ್ವೇರ್ ಇರಬೇಕಾಗತ್ತೆ ಸಿಸ್ಟಮಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಿಕ್ ದ ಆಡ್ ಪ್ರಿಂಟರ್ ಔಟ್. ಲೈನ್ ಪ್ರಿಂಟರ್, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಡ್ರಮ್ ಪ್ರಿಂಟರ್, ಲೇಸರ್ ಪ್ರಿಂಟರ್. ಸೊ ಆ್ಯಕ್ಚುಲಿ ಲೇಸರ್ ಪ್ರಿಂಟರ್ ಡಸಂಟ್ belong to this category of printers. The right answer is
third option. Next question. If you type in MS Excel April 15 in a cell A1 and drag till A5, you will see a series of ಅಂತ ಕೇಳಿದ್ದಾರೆ. MS Excel ಅಲ್ಲಿ ನೀವು ಏಪ್ರಿಲ್ 15 ಅಂತ ಹಾಕಿ ಅದನ್ನು ಅದು A1 ಅಲ್ಲಿ ಹಾಕಿಬಿಟ್ಟು ಅದನ್ನು A5ವರೆಗೂ ಡ್ರ್ಯಾಗ್ ಮಾಡಿದ್ರೆ ಯಾವ ಥರ ನಿಮಗೆ ರೆಸ್ಪಾನ್ಸ್ ಬರುತ್ತೆ MS Excel ಅಲ್ಲಿ ಅಂತ ಕೇಳಿದರೆ, ಅದು ರೈಟ್ ಆನ್ಸರ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಮಂತಿಂದು ಅದು ಸೇಮ್ ಡೇಟನ್ನು ತೋರಿಸುತ್ತೆ. ಅದು ಆ್ಯಕ್ಚುಲಿ ಇಟ್ಸ್ ಅನ್ ಆಪ್ಷನ್ ನಂಬರ್ 1. ಬೇಸಿಕಲಿ ಏಪ್ರಿಲ್ 15 ಅಂತ ಹಾಕಿದ್ರೆ ಮೇ 15, ಜೂನ್ 15, ಜುಲೈ 15, ಆಗಸ್ಟ್ 15 ಈ ಥರ ತೋರಿಸುತ್ತೆ ನಿಮ್ಮದು MS Excel ಅಲ್ಲಿ. ಸೊ ರೈಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಲಾಸ್ಟ್ ಕ್ವಶನ್ ಕಂಪ್ಯೂಟರ್ ನಾಲೆಜಲ್ಲಿ ಬಂದಿರೋದಂಥದ್ದು. ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಅಡ್ವಾನ್ಸ್ ದ ಸ್ಲೈಡ್ಸ್ ಇನ್ ಅ ಸ್ಲೈಡ್ ಶೋ ವ್ಯೂ? ಸೊ ಸ್ಲೈಡ್ ಶೋ ಮಾಡಬೇಕಿದ್ರೆ ಅಡ್ವಾನ್ಸ್ ದ ಸ್ಲೈಡ್ಸ್ ಅಂತ ಅಂದರೆ ಮುಂದೆ ಹೋಗೋದಕ್ಕೋಸ್ಕರ ಯಾವುದು ಹೆಲ್ಪ್ ಮಾಡುತ್ತೆ ಅಂದ್ಬಿಟ್ಟು ಫಸ್ಟು ಮೌಸ್ ಬಟನ್ ಕೊಟ್ಟಿದ್ದಾರೆ, ದ ಎಂಟರ್ ಕೀ, ಸ್ಪೇಸ್ ಬಾರ್, ಎಸ್ಕೇಪ್ ಕೀ. ಸೊ ಇದು 3 ಏನು ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಟು ಅಡ್ವಾನ್ಸ್ ದಿ ಸ್ಲೈಡ್ಸ್ ಇನ್ ಸ್ಲೈಡ್ ಶೋ. ಎಸ್ಕೇಪ್ ಕೀ ನೀವು ಹೊಡೆದ್ರೆ ಸ್ಲೈಡ್ ಶೋ ಮಾಡಬೇಕಿದ್ರೆ ನಿಮ್ಮದು ಸ್ಲೈಡ್ ಶೋ ಸ್ಟಾಪ್ ಆಗಿ ನಿಮ್ಮ PPT ಗೆ ರಿಟರ್ನ್ ಬ್ಯಾಕ್ ಬರುತ್ತೆ. ಸೊ ವಿಚ್ ಆಫ್ ದ ಅಬವ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. A, B, C ಇಸ್ ಯುವರ್ ರೈಟ್ ಆನ್ಸರ್. ಥ್ಯಾಂಕ್ ಯು.